ಮಹಕ್ ಮದ್ದೂರಿನಲ್ಲಿ ಗಣೇಶೋತ್ಸವದ ಸಂದರ್ಭದಲ್ಲಿ ಕಲ್ಲು ತೂರಾಟದ ವಿಚಾರಕ್ಕೆ ಸಂಬಂಧಪಟ್ಟಂತೆ ಮೇಜರ್ ಸರ್ಜರಿ ಆಗಿದೆ. ಮಂಡ್ಯದ ಎಎಸ್ಪಿ ತಿಮ್ಮಯ್ಯ ಎತ್ತಂಗಡಿ ತಿಮ್ಮಯ್ಯ ಸ್ಥಾನಕ್ಕೆ ನವೀನ್ ಕುಮಾರ್ ಅವರನ್ನ ನೇಮಿಸಿ ಸರ್ಕಾರ ಆದೇಶವನ್ನು ಹೊರಡಿಸಿದೆ. ಮದ್ದೂರಿನಲ್ಲಿ ಆದ ಕಲ್ಲು ತೂರಾಟದ ವಿಚಾರಕ್ಕೆ ಸಂಬಂಧಪಟ್ಟಂತೆ ಈಗ ಖಾಕಿಯಲ್ಲಿ ಸರ್ಜರಿ ಆಗಿರುವಂತದ್ದು. ಮಂಡ್ಯದ ಎಎಸ್ಪಿ ತಿಮ್ಮಯ್ಯ ಅವರನ್ನ ಎತ್ತಂಗಡಿ ಮಾಡಲಾಗಿದೆ. ತಿಮ್ಮಯ್ಯ ಅವರ ಸ್ಥಾನಕ್ಕೆ ಈಗ ನವೀನ್ ಕುಮಾರ್ ಅವರನ್ನ ನೇಮಕ ಮಾಡಲಾಗಿದೆ. ಈ ಮೂಲಕ ಮಂಡ್ಯ ಜಿಲ್ಲೆಗೆ ನೂತನ ಎಎಸ್ಪಿ ನೇಮಕ ಎನ್ ನವೀನ್ ಕುಮಾರ್ ಅವರನ್ನ ನೇಮಿಸಿ ಸರ್ಕಾರ ಆದೇಶವನ್ನು ಹೊರಡಿಸಿದೆ. ಬಳ್ಳಾರಿಯ ಎಎಸ್ಪಿ ಆಗಿದ್ದ ನವೀನ್ ಕುಮಾರ್ ಈಗ ಮಂಡ್ಯಗೆ ವರ್ಗಾವಣೆ ಆಗಿದ್ದಾರೆ. ಇಲ್ಲಿ ಎಎಸ್ಪಿ ಆಗಿ ಕರ್ತವ್ಯ ನಿಭಾಯಿಸ್ತಾ ಇದ್ದಂತಹ ತಿಮ್ಮಯ್ಯ ಅವರನ್ನ ಎತ್ತಂಗಡಿ ಮಾಡಿದ್ದಾರೆ. ಮದ್ದೂರು ಕಲ್ಲು ತೂರಾಟ ಬೆನ್ನಲ್ಲೇ ಈ ಸರ್ಜರಿ ಆಗಿರುವಂತದ್ದು. ಸರ್ಕಾರ ಮಂಡ್ಯಗೆ ನೂತನ ಎಎಸ್ಪಿಯನ್ನ ಆಯ್ಕೆ ಮಾಡಿ ಆದೇಶವನ್ನ ಹೊರಡಿಸಿದೆ. ಇನ್ನಷ್ಟು ಅಪ್ಡೇಟ್ಸ್ ಪ್ರತಿನಿಧಿ ಧ್ರುವ ಅವರಿಂದ ತೆಗೆದುಕೊಳ್ಳೋಣ. ಧ್ರುವ, ಏನ್ ಅಪ್ಡೇಟ್ಸ್ ಕೊಡ್ತೀರಿ? ಶ್ರೀಪಾದ್, ಈಗ ಸದ್ಯ ಮದ್ದೂರಿನಲ್ಲಿ ಆದಂತಹ ಕಲ್ಲು ತೂರಾಟಕ್ಕೆ ಒಂದು ಸರ್ಜರಿಯನ್ನ ಮಾಡಿದೆ ಸರ್ಕಾರ. ಆ ಮುಜುಗರದಿಂದ ತಪ್ಪಿಸ್ಕೊಳ್ಬೇಕು ಅನ್ನುವಂತಹ ಕಾರಣಕ್ಕಾಗಿ ಈಗ ಸದ್ಯ ಈ ಮಂಡ್ಯದ ಅಡಿಷನಲ್ ಎಸ್ಪಿ ಆಗಿದ್ದಂತಹ ತಿಮ್ಮಯ್ಯ ಅವರನ್ನ ಸದ್ಯ ವರ್ಗಾವಣೆ ಮಾಡಿ ಆದೇಶವನ್ನ ಕೂಡ ಹೊರಡಿಸಲಾಗಿದೆ. ತಿಮ್ಮಯ್ಯ ಅವರಿಗೆ ಯಾವುದೇ ಸ್ಥಳವನ್ನ ತೋರಿಸಿಲ್ಲ. ಮುಂದಿನ ಸ್ಥಳ ನಿಯುಕ್ತಿಗಾಗಿ ಡಿಜಿಐಜಿಪಿಯ ಕೇಂದ್ರ ಕಚೇರಿ ಬೆಂಗಳೂರು ಇಲ್ಲಿಗೆ ಬಂದು ವರದಿ ಮಾಡ್ಕೊಳ್ಬೇಕು ಅಂತ ಹೇಳಿ ಈಗ ಸದ್ಯ ಒಳಾಡಳಿತ ಇಲಾಖೆಯ ಅಧೀನ ಕಾರ್ಯದರ್ಶಿ ಧನಂಜಯ್ ಅವರು ಆದೇಶವನ್ನ ಹೊರಡಿಸಿದ್ದಾರೆ. ಈಗಾಗಲೇ ಆ ಒಂದು ತಿಮ್ಮಯ್ಯರಿಂದ ತೆರವಾಗಿರುವಂತಹ ಸ್ಥಾನಕ್ಕೆ ನವೀನ್ ಕುಮಾರ್ ಅವರನ್ನ ನೇಮಕ ಮಾಡಲಾಗಿದೆ. ಇವರು ಬಳ್ಳಾರಿಯ ಹೆಚ್ಚುವರಿ ಪೊಲೀಸ್ ಅಧೀಕ್ಷಕರಾಗಿ ಕೆಲಸವನ್ನ ನಿರ್ವಹಿಸ್ತಾ ಇದ್ರು. ಈ ತಕ್ಷಣದಿಂದಲೇ ಹೋಗಿ ಈ ಮಂಡ್ಯದಲ್ಲಿ ರಿಪೋರ್ಟ್ ಮಾಡ್ಕೊಳ್ಬೇಕು ಅನ್ನುವಂತ ಒಂದು ಆದೇಶವನ್ನ ಕೂಡ ಹೊರಡಿಸಲಾಗಿದೆ. ಈಗ ಈ ತಿಮ್ಮಯ್ಯ ಅವರನ್ನೇ ಯಾಕೆ ಇವರು ವರ್ಗಾವಣೆ ಮಾಡಿದ್ರು ಅನ್ನುವಂಥದ್ದನ್ನ ಕೂಡ ಈಗ ಸಾಕಷ್ಟು ಪ್ರಶ್ನೆ ಆಗಿರುವಂತದ್ದು. ಈ ಮುಖ್ಯವಾಗಿ ಮದ್ದೂರು ಗಲಭೆ ಆದಂತಹ ಸಂದರ್ಭದಲ್ಲಿ ಸಾಕಷ್ಟು ಅಧಿಕಾರಿಗಳ ನಿರ್ಲಕ್ಷ್ಯ ಎದ್ದು ಕಾಣಿಸ್ತಾ ಇದೆ. ಆದ್ರೆ ಮೊದಲು ಇವರನ್ನೇ ಯಾಕೆ ವರ್ಗಾವಣೆ ಮಾಡಿದ್ದು ಅನ್ನುವಂತಹ ಪ್ರಶ್ನೆ ಕೂಡ ಇಲ್ಲಿ ಉದ್ಭವಿಸ್ತಾ ಇದೆ. ಶ್ರೀಪಾದ್, ಓಕೆ, ಥ್ಯಾಂಕ್ ಯು ಧ್ರುವರಾಜ್. ಮಹಕ್ ಮದ್ದೂರಿನಲ್ಲಿ ಗಣೇಶೋತ್ಸವದ ಸಂದರ್ಭದಲ್ಲಿ ಕಲ್ಲು ತೂರಾಟದ ವಿಚಾರಕ್ಕೆ ಸಂಬಂಧಪಟ್ಟಂತೆ ಮೇಜರ್ ಸರ್ಜರಿ ಆಗಿದೆ. ಮಂಡ್ಯದ ಎಎಸ್ಪಿ ತಿಮ್ಮಯ್ಯ ಎತ್ತಂಗಡಿ ತಿಮ್ಮಯ್ಯ ಸ್ಥಾನಕ್ಕೆ ನವೀನ್ ಕುಮಾರ್ ಅವರನ್ನ ನೇಮಿಸಿ ಸರ್ಕಾರ ಆದೇಶವನ್ನು ಹೊರಡಿಸಿದೆ. ಮದ್ದೂರಿನಲ್ಲಿ ಆದ ಕಲ್ಲು ತೂರಾಟದ ವಿಚಾರಕ್ಕೆ ಸಂಬಂಧಪಟ್ಟಂತೆ ಈಗ ಖಾಕಿಯಲ್ಲಿ ಸರ್ಜರಿ ಆಗಿರುವಂತದ್ದು. ಮಂಡ್ಯದ ಎಎಸ್ಪಿ ತಿಮ್ಮಯ್ಯ ಅವರನ್ನ ಎತ್ತಂಗಡಿ ಮಾಡಲಾಗಿದೆ. ತಿಮ್ಮಯ್ಯ ಅವರ ಸ್ಥಾನಕ್ಕೆ ಈಗ ನವೀನ್ ಕುಮಾರ್ ಅವರನ್ನ ನೇಮಕ ಮಾಡಲಾಗಿದೆ. ಈ ಮೂಲಕ ಮಂಡ್ಯ ಜಿಲ್ಲೆಗೆ ನೂತನ ಎಎಸ್ಪಿ ನೇಮಕ ಎನ್ ನವೀನ್ ಕುಮಾರ್ ಅವರನ್ನ ನೇಮಿಸಿ ಸರ್ಕಾರ ಆದೇಶವನ್ನು ಹೊರಡಿಸಿದೆ. ಬಳ್ಳಾರಿಯ ಎಎಸ್ಪಿ ಆಗಿದ್ದ ನವೀನ್ ಕುಮಾರ್ ಈಗ ಮಂಡ್ಯಗೆ ವರ್ಗಾವಣೆ ಆಗಿದ್ದಾರೆ. ಇಲ್ಲಿ ಎಎಸ್ಪಿ ಆಗಿ ಕರ್ತವ್ಯ ನಿಭಾಯಿಸ್ತಾ ಇದ್ದಂತಹ ತಿಮ್ಮಯ್ಯ ಅವರನ್ನ ಎತ್ತಂಗಡಿ ಮಾಡಿದ್ದಾರೆ. ಮದ್ದೂರು ಕಲ್ಲು ತೂರಾಟ ಬೆನ್ನಲ್ಲೇ ಈ ಸರ್ಜರಿ ಆಗಿರುವಂತದ್ದು. ಸರ್ಕಾರ ಮಂಡ್ಯಗೆ ನೂತನ ಎಎಸ್ಪಿಯನ್ನ ಆಯ್ಕೆ ಮಾಡಿ ಆದೇಶವನ್ನ ಹೊರಡಿಸಿದೆ. ಇನ್ನಷ್ಟು ಅಪ್ಡೇಟ್ಸ್ ಪ್ರತಿನಿಧಿ ಧ್ರುವ ಅವರಿಂದ ತೆಗೆದುಕೊಳ್ಳೋಣ. ಧ್ರುವ, ಏನ್ ಅಪ್ಡೇಟ್ಸ್ ಕೊಡ್ತೀರಿ? ಶ್ರೀಪಾದ್, ಈಗ ಸದ್ಯ ಮದ್ದೂರಿನಲ್ಲಿ ಆದಂತಹ ಕಲ್ಲು ತೂರಾಟಕ್ಕೆ ಒಂದು ಸರ್ಜರಿಯನ್ನ ಮಾಡಿದೆ ಸರ್ಕಾರ. ಆ ಮುಜುಗರದಿಂದ ತಪ್ಪಿಸ್ಕೊಳ್ಬೇಕು ಅನ್ನುವಂತಹ ಕಾರಣಕ್ಕಾಗಿ ಈಗ ಸದ್ಯ ಈ ಮಂಡ್ಯದ ಅಡಿಷನಲ್ ಎಸ್ಪಿ ಆಗಿದ್ದಂತಹ ತಿಮ್ಮಯ್ಯ ಅವರನ್ನ ಸದ್ಯ ವರ್ಗಾವಣೆ ಮಾಡಿ ಆದೇಶವನ್ನ ಕೂಡ ಹೊರಡಿಸಲಾಗಿದೆ. ತಿಮ್ಮಯ್ಯ ಅವರಿಗೆ ಯಾವುದೇ ಸ್ಥಳವನ್ನ ತೋರಿಸಿಲ್ಲ. ಮುಂದಿನ ಸ್ಥಳ ನಿಯುಕ್ತಿಗಾಗಿ ಡಿಜಿಐಜಿಪಿಯ ಕೇಂದ್ರ ಕಚೇರಿ ಬೆಂಗಳೂರು ಇಲ್ಲಿಗೆ ಬಂದು ವರದಿ ಮಾಡ್ಕೊಳ್ಬೇಕು ಅಂತ ಹೇಳಿ ಈಗ ಸದ್ಯ ಒಳಾಡಳಿತ ಇಲಾಖೆಯ ಅಧೀನ ಕಾರ್ಯದರ್ಶಿ ಧನಂಜಯ್ ಅವರು ಆದೇಶವನ್ನ ಹೊರಡಿಸಿದ್ದಾರೆ. ಈಗಾಗಲೇ ಆ ಒಂದು ತಿಮ್ಮಯ್ಯರಿಂದ ತೆರವಾಗಿರುವಂತಹ ಸ್ಥಾನಕ್ಕೆ ನವೀನ್ ಕುಮಾರ್ ಅವರನ್ನ ನೇಮಕ ಮಾಡಲಾಗಿದೆ. ಇವರು ಬಳ್ಳಾರಿಯ
ಹೆಚ್ಚುವರಿ ಪೊಲೀಸ್ ಅಧೀಕ್ಷಕರಾಗಿ ಕೆಲಸವನ್ನ ನಿರ್ವಹಿಸ್ತಾ ಇದ್ರು. ಈ ತಕ್ಷಣದಿಂದಲೇ ಹೋಗಿ ಈ ಮಂಡ್ಯದಲ್ಲಿ ರಿಪೋರ್ಟ್ ಮಾಡ್ಕೊಳ್ಬೇಕು ಅನ್ನುವಂತ ಒಂದು ಆದೇಶವನ್ನ ಕೂಡ ಹೊರಡಿಸಲಾಗಿದೆ. ಈಗ ಈ ತಿಮ್ಮಯ್ಯ ಅವರನ್ನೇ ಯಾಕೆ ಇವರು ವರ್ಗಾವಣೆ ಮಾಡಿದ್ರು ಅನ್ನುವಂಥದ್ದನ್ನ ಕೂಡ ಈಗ ಸಾಕಷ್ಟು ಪ್ರಶ್ನೆ ಆಗಿರುವಂತದ್ದು. ಈ ಮುಖ್ಯವಾಗಿ ಮದ್ದೂರು ಗಲಭೆ ಆದಂತಹ ಸಂದರ್ಭದಲ್ಲಿ ಸಾಕಷ್ಟು ಅಧಿಕಾರಿಗಳ ನಿರ್ಲಕ್ಷ್ಯ ಎದ್ದು ಕಾಣಿಸ್ತಾ ಇದೆ. ಆದ್ರೆ ಮೊದಲ ಹಂತವಾಗಿ ಮೊದಲು ಇವರನ್ನೇ ಯಾಕೆ ವರ್ಗಾವಣೆ ಮಾಡಿದ್ದು ಅನ್ನುವಂತಹ ಪ್ರಶ್ನೆ ಕೂಡ ಇಲ್ಲಿ ಉದ್ಭವಿಸ್ತಾ ಇದೆ. ಶ್ರೀಪಾದ್. ಓಕೆ, ಥ್ಯಾಂಕ್ ಯು ಧ್ರುವರಾಜ್. ಮದ್ದೂರಿನಲ್ಲಿ ಗಣೇಶೋತ್ಸವದ ಸಂದರ್ಭದಲ್ಲಿ ಕಲ್ಲು ತೂರಾಟದ ವಿಚಾರಕ್ಕೆ ಸಂಬಂಧಪಟ್ಟಂತೆ ಮೇಜರ್ ಸರ್ಜರಿ ಆಗಿದೆ. ಮಂಡ್ಯದ ಎಎಸ್ಪಿ ತಿಮ್ಮಯ್ಯ ಎತ್ತಂಗಡಿ ತಿಮ್ಮಯ್ಯ ಸ್ಥಾನಕ್ಕೆ ನವೀನ್ ಕುಮಾರ್ ಅವರನ್ನ ನೇಮಿಸಿ ಸರ್ಕಾರ ಆದೇಶವನ್ನ ಹೊರಡಿಸಿದೆ. ಮದ್ದೂರಿನಲ್ಲಿ ಆದ ಕಲ್ಲು ತೂರಾಟದ ವಿಚಾರಕ್ಕೆ ಸಂಬಂಧಪಟ್ಟಂತೆ ಈಗ ಖಾಕಿಯಲ್ಲಿ ಸರ್ಜರಿ ಆಗಿರುವಂತದ್ದು. ಮಂಡ್ಯದ ಎಎಸ್ಪಿ ತಿಮ್ಮಯ್ಯ ಅವರನ್ನ ಎತ್ತಂಗಡಿ ಮಾಡಲಾಗಿದೆ. ತಿಮ್ಮಯ್ಯ ಅವರ ಸ್ಥಾನಕ್ಕೆ ಈಗ ನವೀನ್ ಕುಮಾರ್ ಅವರನ್ನ ನೇಮಕ ಮಾಡಲಾಗಿದೆ. ಈ ಮೂಲಕ ಮಂಡ್ಯ ಜಿಲ್ಲೆಗೆ ನೂತನ ಎಎಸ್ಪಿ ನೇಮಕ ಎನ್ ನವೀನ್ ಕುಮಾರ್ ಅವರನ್ನ ನೇಮಿಸಿ ಸರ್ಕಾರ ಆದೇಶವನ್ನ ಹೊರಡಿಸಿದೆ. ಬಳ್ಳಾರಿಯ ಎಎಸ್ಪಿ ಆಗಿದ್ದ ನವೀನ್ ಕುಮಾರ್ ಈಗ ಮಂಡ್ಯಗೆ ವರ್ಗಾವಣೆ ಆಗಿದ್ದಾರೆ. ಇಲ್ಲಿ ಎಎಸ್ಪಿ ಆಗಿ ಕರ್ತವ್ಯ ನಿಭಾಯಿಸ್ತಾ ಇದ್ದಂತಹ ತಿಮ್ಮಯ್ಯ ಅವರನ್ನ ಎತ್ತಂಗಡಿ ಮಾಡಿದ್ದಾರೆ. ಮದ್ದೂರು ಕಲ್ಲು ತೂರಾಟ ಬೆನ್ನಲ್ಲೇ ಈ ಸರ್ಜರಿ ಆಗಿರುವಂತದ್ದು. ಸರ್ಕಾರ ಮಂಡ್ಯಗೆ ನೂತನ ಎಎಸ್ಪಿಯನ್ನ ಆಯ್ಕೆ ಮಾಡಿ ಆದೇಶವನ್ನ ಹೊರಡಿಸಿದೆ. ಇನ್ನಷ್ಟು ಅಪ್ಡೇಟ್ಸ್ ಪ್ರತಿನಿಧಿ ಧ್ರುವ ಅವರಿಂದ ತೆಗೆದುಕೊಳ್ಳೋಣ. ಧ್ರುವ, ಏನ್ ಅಪ್ಡೇಟ್ಸ್ ಕೊಡ್ತೀರಿ? ಶ್ರೀಪಾದ್, ಈಗ ಸದ್ಯ ಮದ್ದೂರಿನಲ್ಲಿ ಆದಂತಹ ಕಲ್ಲು ತೂರಾಟಕ್ಕೆ ಒಂದು ಸರ್ಜರಿಯನ್ನ ಮಾಡಿದೆ ಸರ್ಕಾರ. ಆ ಮುಜುಗರದಿಂದ ತಪ್ಪಿಸ್ಕೊಳ್ಬೇಕು ಅನ್ನುವಂತಹ ಕಾರಣಕ್ಕಾಗಿ ಈಗ ಸದ್ಯ ಈ ಮಂಡ್ಯದ ಅಡಿಷನಲ್ ಎಸ್ಪಿ ಆಗಿದ್ದಂತಹ ತಿಮ್ಮಯ್ಯ ಅವರನ್ನ ಸದ್ಯ ವರ್ಗಾವಣೆ ಮಾಡಿ ಆದೇಶವನ್ನ ಕೂಡ ಹೊರಡಿಸಲಾಗಿದೆ. ತಿಮ್ಮಯ್ಯ ಅವರಿಗೆ ಯಾವುದೇ ಸ್ಥಳವನ್ನ ತೋರಿಸಿಲ್ಲ. ಮುಂದಿನ ಸ್ಥಳ ನಿಯುಕ್ತಿಗಾಗಿ ಡಿಜಿಐಜಿಪಿಯ ಕೇಂದ್ರ ಕಚೇರಿ ಬೆಂಗಳೂರು ಇಲ್ಲಿಗೆ ಬಂದು ವರದಿ ಮಾಡ್ಕೊಳ್ಬೇಕು ಅಂತ ಹೇಳಿ ಈಗ ಸದ್ಯ ಒಳಾಡಳಿತ ಇಲಾಖೆಯ ಅಧೀನ ಕಾರ್ಯದರ್ಶಿ ಧನಂಜಯ್ ಅವರು ಸಹ ಆದೇಶವನ್ನ ಹೊರಡಿಸಿದ್ದಾರೆ. ಈಗಾಗಲೇ ಆ ಒಂದು ತಿಮ್ಮಯ್ಯರಿಂದ ತೆರವಾಗಿರುವಂತಹ ಸ್ಥಾನಕ್ಕೆ ನವೀನ್ ಕುಮಾರ್ ಅವರನ್ನ ನೇಮಕ ಮಾಡಲಾಗಿದೆ. ಇವರು ಬಳ್ಳಾರಿಯ ಹೆಚ್ಚುವರಿ ಪೊಲೀಸ್ ಅಧೀಕ್ಷಕರಾಗಿ ಕೆಲಸವನ್ನ ನಿರ್ವಹಿಸ್ತಾ ಇದ್ರು. ಈ ತಕ್ಷಣದಿಂದಲೇ ಹೋಗಿ ಈ ಮಂಡ್ಯದಲ್ಲಿ ರಿಪೋರ್ಟ್ ಮಾಡ್ಕೊಳ್ಬೇಕು ಅನ್ನುವಂತ ಒಂದು ಆದೇಶವನ್ನ ಕೂಡ ಹೊರಡಿಸಲಾಗಿದೆ. ಈಗ ಈ ತಿಮ್ಮಯ್ಯ ಅವರನ್ನೇ ಯಾಕೆ ಇವರು ವರ್ಗಾವಣೆ ಮಾಡಿದ್ರು ಅನ್ನುವಂಥದ್ದನ್ನ ಕೂಡ ಈಗ ಸಾಕಷ್ಟು ಪ್ರಶ್ನೆ ಆಗಿರುವಂತದ್ದು. ಈ ಮುಖ್ಯವಾಗಿ ಮದ್ದೂರು ಗಲಭೆ ಆದಂತಹ ಸಂದರ್ಭದಲ್ಲಿ ಸಾಕಷ್ಟು ಅಧಿಕಾರಿಗಳ ನಿರ್ಲಕ್ಷ್ಯ ಎದ್ದು ಕಾಣಿಸ್ತಾ ಇದೆ. ಆದ್ರೆ ಮೊದಲ ಹಂತವಾಗಿ ಮೊದಲು ಇವರನ್ನೇ ಯಾಕೆ ವರ್ಗಾವಣೆ ಮಾಡಿದ್ದು ಅನ್ನುವಂತಹ ಪ್ರಶ್ನೆ ಕೂಡ ಇಲ್ಲಿ ಉದ್ಭವಿಸ್ತಾ ಇದೆ. ಶ್ರೀಪಾದ್. ಓಕೆ, ಥ್ಯಾಂಕ್ ಯು ಧ್ರುವರಾಜ್.